ನಮಸ್ಕಾರ. ಇದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯೊಂದರ ದುರುಪಯೋಗವನ್ನು ಬಹಿರಂಗಪಡಿಸಿದ ಅತ್ಯಂತ ಗಂಭೀರ ಪ್ರಕರಣ. ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ. ಗ್ರಾಮೀಣ ಪ್ರದೇಶದ ಬಡ ಮತ್ತು ಅರ್ಹ ಕುಟುಂಬಗಳಿಗೆ ಮನೆ ಒದಗಿಸುವ ಉದ್ದೇಶದಿಂದ ಜಾರಿಗೊಂಡ ಈ ಯೋಜನೆ ಇಂದು ದುರುಪಯೋಗದ ಆರೋಪಗಳ ಮೂಲಕ ಪ್ರಶ್ನೆಯಲ್ಲಿದೆ. ಈ ಪ್ರಕರಣದಲ್ಲಿ ಪಿಎಂಎವೈಜಿಎ ಯೋಜನೆಯಡಿ ಮನೆ ಅನುದಾನ ಪಡೆದುಕೊಂಡ ವ್ಯಕ್ತಿಯೊಬ್ಬರು ಯೋಜನೆಯ ನಿಯಮಗಳಿಗೆ ವಿರುದ್ಧವಾಗಿ ಐಷಾರಾಮಿ ಹೆಚ್ಚಿನ ವೆಚ್ಚದ ಕಟ್ಟಡವನ್ನು ಅಕ್ರಮವಾಗಿ ನಿರ್ಮಿಸಿರುವುದು ಇದೀಗ ಸತ್ಯವೆಂದು ದೃಢಪಟ್ಟಿದೆ. ಸತ್ಯಾಂಶದ ಪ್ರಕಾರ ಯಾವುದೇ ಖಾತೆ, ದಾಖಲೆ, ಲೈಸೆನ್ಸ್ ಅಥವಾ ಆಸ್ತಿ ಇಲ್ಲದ ವ್ಯಕ್ತಿಗೆ ಪಿಎಂಎವೈಜಿಎ ಯೋಜನೆಯಡಿ ಅನುದಾನ ನೀಡಿ ಸುಮಾರು 60 ರಿಂದ 70 ಲಕ್ಷ ರೂಪಾಯಿ ಮೌಲ್ಯದ ಕಟ್ಟಡ ನಿರ್ಮಿಸಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದವು. ಈ ಅಕ್ರಮವನ್ನು ಗಮನಿಸಿದ ನಾಗರಿಕ ರವಿಚಂದ್ರ ಅವರು ಈ ವಿಷಯವನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರು. ಆದರೆ ಅಕ್ರಮವನ್ನು ಪರಿಶೀಲಿಸುವ ಬದಲು ಸಂಬಂಧಪಟ್ಟ ಅಧಿಕಾರಿಗಳು ರವಿಚಂದ್ರ ಅವರ ಮೇಲೆಯೇ ಸುಳ್ಳು ಆರೋಪಗಳನ್ನು ಹೊರಿಸಿ ಅಧಿಕಾರಿಗಳಿಗೆ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ, ತಪ್ಪು ಮಾಹಿತಿಯನ್ನು ಹರಡುತ್ತಿದ್ದಾರೆ ಎಂದು ನಿಂದನಾತ್ಮಕ ಹೇಳಿಕೆಗಳನ್ನು ನೀಡಿದ್ದಾರೆ ಎನ್ನಲಾಗಿದೆ. ಈ ಹಂತದಲ್ಲಿ ಅವರ ದೂರನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ನ್ಯಾಯ ಸಿಗಲ ಹಿನ್ನೆಲೆ ರವಿಚಂದ್ರ ಅವರು ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರಿಗೆ ಲಿಖಿತವಾಗಿ ಪತ್ರ ಬರೆದು ಈ ಅಕ್ರಮದ ಕುರಿತು ಗಮನ ಸೆಳೆದರು. ಅದಾದ ಬಳಿಕ ಮುಖ್ಯಮಂತ್ರಿಗಳು ವಸತಿ ಸಚಿವರ ಗಮನಕ್ಕೂ ಈ ವಿಷಯವನ್ನು ತಂದರು. ಆದರೂ ಯಾವುದೇ ಸ್ಪಷ್ಟ ಕ್ರಮವಾಗದ ಕಾರಣ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ನ ಪ್ರಧಾನ ವ್ಯವಸ್ಥಾಪಕರ ಗಮನಕ್ಕೆ ಈ ಪ್ರಕರಣವನ್ನು ತಂದಾಗ ಮಾತ್ರ ವಿಷಯಕ್ಕೆ ಗಂಭೀರತೆ ಸಿಕ್ಕಿದೆ. ಅನಂತರ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ ನಡೆದ ಪರಿಶೀಲನೆಯಲ್ಲಿ ಕಟ್ಟಡ ಅಕ್ರಮವಾಗಿ ನಿರ್ಮಾಣಗೊಂಡಿರುವುದು, ಅದು ಪಿಎಂಎವೈಜಿಎ ನಿಯಮಗಳಿಗೆ ವಿರುದ್ಧವಾದ ಐಷಾರಾಮಿ ಕಟ್ಟಡವಾಗಿರುವುದು, ಸರ್ಕಾರಿ ಹಣವನ್ನು ದುರುಪಯೋಗ ಮಾಡಿರುವುದು ಎಂಬುದು ಸ್ಪಷ್ಟವಾಗಿ ದೃಢಪಟ್ಟಿದೆ. ಈ ಹಿನ್ನೆಲೆ ಸಂಬಂಧಪಟ್ಟ ಅಧಿಕಾರಿಗಳು ಪಿಎಂಎವೈಜಿಎ ಯೋಜನೆಯ ಅನುದಾನವನ್ನು ರದ್ದುಗೊಳಿಸಿ ಪಡೆದಿದ್ದ ಸಂಪೂರ್ಣ ಅನುದಾನವನ್ನು ಬಡ್ಡಿಯೊಂದಿಗೆ ವಾಪಸ್ ಪಡೆದುಕೊಂಡಿದ್ದಾರೆ. ಈ ಸಂಪೂರ್ಣ ಪ್ರಕರಣದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ಸತ್ಯದ ಪರ ನಿಂತು ರವಿಚಂದ್ರ ಅವರ ಧ್ವನಿಗೆ ಬೆಂಬಲ ನೀಡಿ ಸರ್ಕಾರದ ಯೋಜನೆಗಳ ದುರುಪಯೋಗದ ವಿರುದ್ಧ ಧೈರ್ಯವಾಗಿ ಧ್ವನಿ ಎತ್ತಿದೆ. ಪತ್ರಿಕೋದ್ಯಮದ ಜವಾಬ್ದಾರಿಯನ್ನು ನಿರ್ವಹಿಸಿ ಜನರ ಮುಂದೆ ಸತ್ಯವನ್ನು ತಂದು ನಿಲ್ಲಿಸಿದೆ. ಇದೀಗ ಪ್ರಶ್ನೆ ಒಂದೇ: ಈ ಅಕ್ರಮಕ್ಕೆ ಕಾರಣರಾದ ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ಲೋಪ ಮಾಡಿದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿರುದ್ಧ ಶಿಸ್ತು ಕ್ರಮ ಯಾವಾಗ? ಈ ಪ್ರಕರಣ ಸ್ಪಷ್ಟವಾಗಿ ಪ್ರಶ್ನೆ ಎತ್ತುತ್ತದೆ. ಸರ್ಕಾರದ ಯೋಜನೆಗಳು ನಿಜವಾಗಲೂ ಅರ್ಹರಿಗೆ ತಲುಪುತ್ತಿವೆಯೇ? ಅಕ್ರಮವನ್ನು ಪ್ರಶ್ನಿಸುವವರನ್ನು ಮೌನಗೊಳಿಸಲಾಗುತ್ತಿದೆಯೇ? ಮತ್ತು ಇನ್ನೆಷ್ಟು ಪ್ರಕರಣಗಳು ಹೊರಬರಬೇಕಿವೆ? ಒಬ್ಬ ಜಾಗೃತ ನಾಗರಿಕನ ಧೈರ್ಯ ಮತ್ತು ಜವಾಬ್ದಾರಿಯುತ ಪತ್ರಿಕೋದ್ಯಮ ವ್ಯವಸ್ಥೆಯನ್ನು ಕಾರ್ಯನಿರ್ವಹಿಸಲು ಬಲವಂತ ಮಾಡಬಲ್ಲದು ಎಂಬುದಕ್ಕೆ ಇದು ಜೀವಂತ ಉದಾಹರಣೆ. ನಮಸ್ಕಾರ.